ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ತುಂಬಾ ವರ್ಷಗಳ ನಂತರ ಮತ್ತೆ ನಿಮ್ಮನ್ನು ಭೇಟಿ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮಂಜುನಾಥ್ ಸರ್ ಹೇಳಿದ ಹಾಗೆ ನನಗೆ ಆಕ್ಚುಲಿ ನರೇಶನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಯೂಶಲಿ ಒಂದು 15 ವರ್ಷ ಸಮಯ ಇತ್ತು. ಯೂಶಲಿ ನರೇಶನ್ ಫೇಸ್ ಟು ಫೇಸ್ ಆಗುತ್ತಲ್ಲ, ಈ ಬಂದು ನನಗೆ ಆಡಿಯೋ ಕೇಳಿಸ್ತಿತ್ತು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಆಡಿಯೋ ನರೇಶನ್ ಕೇಳಿಸ್ತಿದ್ದೆ. ಸೊ ಅಲ್ಲಿಂದಾನೇ ನನಗೆ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನಿಸ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಮಂಜುನಾಥ್ ಸರ್ದು ಪ್ಯಾಷನ್ ಫಾರ್ ಸಿನಿಮಾ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡ್ತಾ ಇದೆ. ಆ್ಯಂಡ್ ಆ ಥರ ಒಂದು ಟೀಮ್ ಜೊತೆ ಕೆಲಸ ಮಾಡಬೇಕಾದ್ರೆ ನನಗೆ ಬೋರೇ ಬಿಡಲಿಲ್ಲ. So I'm excited, sir. Most importantly, ನನಗೆ ಕೊಲಾಬರೇಟ್ ಮಾಡಿ ಒಂದು ಸಿನಿಮಾ ಬಹಳ ಇಷ್ಟ. ನಾನು ಕಲ್ತ್ಕೋತೀನಿ ಆ ಪ್ರಾಸೆಸ್ ಅಲ್ಲಿ. ಸೊ ಹಾಗಾಗಿ ಐ ಹ್ಯಾವ್ ಎಕ್ಸ್ಪೆಕ್ಟೆಡ್ ದಟ್ ಫ್ರಮ್ ದಿಸ್ ಪ್ರಾಸೆಸ್. ಪ್ರಮೋದ್ ಸರ್ ನನಗೆ ಈಸ್ ಅ ವೆರಿ ಗುಡ್ ಫ್ರೆಂಡ್. ಇಷ್ಟು ವರ್ಷದಲ್ಲಿ ನನಗೆ ಏನಾದರೂ ಒಂದು ಸಣ್ಣ ಡೌಟ್ ಇದ್ದರೆ, ಏನಾದರೂ ಬೇಕಿದ್ರೆ ಕೂಡ ನಾನು ಪ್ರಮೋದನ ತಗೊಂಡಿದ್ದು ಬರೆಯೋದು. ಈಗ ಇಷ್ಟು ವರ್ಷದ ನಂತರ ಟು ವರ್ಕ್ ವಿತ್ ಯು ದಟ್ ಇಸ್ ಸೋ ಕ್ಲೋಸ್ಲಿ is really exciting, sir. I'm looking forward to it, and I'm excited to work with you also. ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಮತ್ತೆ ತುಂಬಾ 40 ಕ್ಯಾರೆಕ್ಟರ್ಸ್ ಅಪ್ರಾಕ್ಸಿಮೇಟ್ಲಿ 40 ಕ್ಯಾರೆಕ್ಟರ್ಸ್ ಮಾಡಿದ್ದೀವಿ. ಆ್ಯಂಡ್ ಅದೆಲ್ಲಕ್ಕಿಂತ ತುಂಬಾ ಮತ್ತೆ ಡಿಫ್ರೆಂಟ್ ಆಗಿದೆ. ಇನ್ನೂ ಬೇರೆ ನಾನು ಡಿಫ್ರೆಂಟ್ ಆಗಿ ಬರಿಬೋದ ಅಂತ ನಾನು ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅದರಲ್ಲಿ ಒಂದು 66 ಇವತ್ತು ಬೆಳಗ್ಗೆ ಇಷ್ಟೇ ಒಂದೆಲ್ಲ ಬಿಟ್ಟು ವಯಸ್ಸಾಗ್ತಾ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಅಂತ ಹೋಗ್ತೇವೆ. ಸೊ ನಾನು ಅದೇ ಅನಿಸ್ತಾಯಿದೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಪಾರ್ಟ್ ಆಫ್ 66 ಆಸ್ ಯುವರ್ ಮಾಯಾ. ನೆಕ್ಸ್ಟ್ ಹೇಳಿ ನಾನು. ಥ್ಯಾಂಕ್ ಯು. ಅವರು ಸಿಕ್ಕಾಪಟ್ಟೆ ಮ್ಯೂಸಿಕ್ ಆಗಲಿ ಆಡಿಯೋ ಫ್ಯಾಷನ್ ಸೊ ಆಡಿಯೋನಲ್ಲಿ ಹೇಳ್ತಿದ್ರು. ಸೊ ಆಗ ಗೊತ್ತಾಯ್ತು ಸ್ಕ್ರಿಪ್ಟ್ ಜೊತೆ ಮ್ಯೂಸಿಕ್ ಮಾಡ್ತಿದ್ದಾರೆ. ಸೊ ಈ ಸಿನಿಮಾಗಿ ಮ್ಯೂಸಿಕ್ ಆಗಿ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಸ್ಪೇಸ್ ಇದೆ ಮತ್ತು ಹಾಡುಗಳಿಗೂ ಒಳ್ಳೆಯ ಸೀಕ್ವೆನ್ಸ್ ಇದೆ. ಸೊ ಅದರ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ತುಂಬ